ಇವರಿಬ್ರು ಸ್ಟಾರ್ಟ್ ಮಾಡ್ಕೊಂಡ್ರು ಜಗಳ. ಮೆಂಬರ್ಸ್ ಎಲ್ಲ ಒಟ್ಟಿಗೆ ಹೋಗ್ಬೇಕು ಅಂತ ಒಂದು ಅರ್ಬೇನಿಯಾ ಇಂದ ಟಿಟಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತೇನಂದ್ರೆ ಈ ವ್ಲಾಗಿನ ವಿಶೇಷ ಏನಂದರೆ, ಸೊ ನಾನು ಇವಾಗೆಲ್ಲ ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀನಿ. ಬೇಗ ಮನೆಗೆ ಹೋಗ್ತಿದ್ದೀನಿ ಏನಂತಕ್ಕಂದರೆ ಇವತ್ತು ಆ್ಯಕ್ಚುಲಿ ನಾವೆಲ್ಗೋ ಹೊರಟಿದ್ದೀವಿ. ನಿಮಗೆ ಹೋಗ್ತಾ ಹೋಗ್ತಾ ಹಂಗೆ ಗೊತ್ತಾಗುತ್ತೆ. ಸೊ ಇವಾಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ 6:30 ಆಗೋಗಿದೆ. ಬೇಗ ಬೇಗ ಹೋಗಿ ಡ್ರೆಸ್ಸಸ್ ಎಲ್ಲ ಪ್ಯಾಕ್ ಮಾಡಬೇಕು. ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ಆಲ್ಮೋಸ್ಟ್ ಎಲ್ಲರೂ ಹೋಗ್ತಾ ಇದ್ದೀವಿ. ಅರೌಂಡ್ 13 to 14 ಮೆಂಬರ್ಸ್ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಇವಾಗ ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ, ನನ್ನ ತಂಗಿನೂ ಕೂಡ ಬರ್ತಾಳೆ. ಸೊ ಹೋಗೋಣ ಬನ್ನಿ, ಏನೇನು ಮಾಡುವ ಎಲ್ಲ ಮಾಡಿ ಹೊರಡೋಣ ಇವತ್ತು. ಸೊ ಬನ್ನಿ. ಸೊ ಗೈಸ್, ಇವಾಗ ನಮ್ಮ ಅಜ್ಜಿ ಮನೆಗೆ ಬಂದೆ. ನೋಡಿದ್ರೆ ಕಂಪ್ಲೀಟ್ ಜೋರ್ ಮಳೆ ತುಮಕೂರಲ್ಲಿ ಮಾತ್ರ. ನಾನು ಏಂತಕ್ಕೆ ಇಲ್ಲಿಗೆ ಬಂದೆ ಅಂತ ಅಂದರೆ, ನನ್ನ ತಂಗಿನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಏನಂದ್ರೆ ಒಂಚೂರು ನಾವು ಪ್ಯಾಕ್ ಮಾಡಿಲ್ಲ. ನಾವು 10 ಗಂಟೆಗೆ ಹೊರಡ್ಬೇಕಂತೆ. ನಮ್ಮಪ್ಪ ಇಷ್ಟ ದಿವಸ ರಾತ್ರಿ ಎಷ್ಟು ಗಂಟೆಗೆ 12 ಗಂಟೆ 2 ಗಂಟೆಗೆ ಹೊರಡೋಣ ಅಂತ ಅಂತಿದ್ರು. ಇವಾಗ ನೋಡಿದ್ರೆ ಬೇಗ ಬನ್ನಿ ಫೋನ್ ಮಾಡಿ 10 ಗಂಟೆಗೆ ನಾವು ಹೊರಡ್ಬೇಕು ಅಂತ ಅಂತಿದ್ದಾರೆ. ನೋಡಿದ್ರೆ ಏನು ಲಿಟ್ರಲಿ ಝೀರೋ. ನನ್ನ ತಂಗಿ ಇಲ್ಲಿ ಡ್ಯಾನ್ಸ್ ಮಾಡ್ತಾಳೆ, ತೋರಿಸ್ಬಿಡ್ತೀನಿ ಚುಚ್ಚು. ಸೊ ಇವಾಗ ಅವಳ್ದು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ತಿದೀವಿ. ಫಸ್ಟ್ ಫುಲ್ ಮೆಸ್ ಇದೆ, ಯಾಕೆಂದ್ರೆ ಎಲ್ಲ ತೆಗ್ದು ಹಾಕ್ಬಿಟ್ಟಿದೀವಿ. ಏನು ಬಟ್ಟೆ ಸಿಗ್ತಿಲ್ಲ ನಮಗೆ. ಅದು ಕಂಪ್ಲೀಟ್ ಆಗಿ ಈ ಸರಿ ಅಂತೂ ಹೋಗ್ತಿರೋದೆ ಫುಲ್ಲು ದೇವಸ್ಥಾನಕ್ಕೆ. ಫುಲ್ಲು ಟ್ರೆಡಿಷ್ನಲ್ ಇಟ್ಕೋಬೇಕು. ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ. ಸೊ ಬನ್ನಿ, ನಾನು ಫಸ್ಟ್ ನನ್ನ ತಂಗಿದು ಬಟ್ಟೆ ಪ್ಯಾಕ್ ಮಾಡುವ, ಆಮೇಲೆ ನಮ್ಮನೆ ಮನೆಗೆ ಹೋಗಿ ನಂದು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಹೊರಡೋಣ. ಸೊ ಗೈಸ್, ನನ್ನ ಪ್ಯಾಕಿಂಗ್ ಅಂತೂ ಮಾಡಕ್ಕೆ ತೋರ್ಸೋದಕ್ಕೆ ಆಗ್ಲೇ ಇಲ್ಲ. ನಮ್ಮ ಅಪ್ಪ ಒಳ್ಳೆ ಬೈದ್ ಇಳಿದ್ಬಿಟ್ರು. ಟೈಮೇ ಇರ್ಲಿಲ್ಲ ಒಂದ್ ಸ್ವಲ್ಪನು. ಆದ್ರೆ ಟೈಮ್ ಬಂದ್ಬಿಟ್ಟು 10 o'clock ಆಗಿದೆ. ಇನ್ನ ನಾವ್ ಆಕ್ಚುಲಿ ಇವಾಗ ಕಾರಲ್ಲಿ ಹೋಗ್ತಾ ಇಲ್ಲ. ನಾವ್ ಎಲ್ಲ 14 ಮೆಂಬರ್ಸ್ 13 to 14 ಮೆಂಬರ್ಸ್ ಎಲ್ಲ ಒಟ್ಟಿಗೆ ಹೋಗ್ಬೇಕು ಅಂತ ಒಂದು ಅರ್ಬೇನಿಯಾ ಇಂದ ಟಿಟಿ ಮಾಡಿದ್ದೀವಿ. ಸೊ ಅದ್ರಲ್ಲಿ ಹೋಗ್ತಾ ಇದೀವಿ. ಸೊ ಎಲ್ಲ ರೆಡಿ ಇದಾರೆ. ಐ ಮೀನ್ ಲಗೇಜ್ ಎಲ್ಲ ರೆಡಿ ಇದೆ. ಇವಾಗ ಟಿಟಿ ಬಂದಿದೆ. ನಾವು ಅಲ್ಲಿ ಹೋಗ್ಬಿಟ್ಟು ನಿಮ್ಗೂ ಎಲ್ಲ ತೋರಿಸ್ತೀನಿ. ಅಲ್ಲೋಗಿ ಫಸ್ಟ್ ಪೂಜೆ ಎಲ್ಲ ಮಾಡಿ ಆಮೇಲೆ ಹೊರಡ್ಬೇಕು ಗೈಸ್. ಬನ್ನಿ ಹೋಗೋಣ. ಸೊ ಎಲ್ಲಾರು ಹೆಂಗಿದೆ ಜೋಶ್? ಹೌಸ್ ದ ಜೋಶ್? Hi guys, welcome back to Harsh's YouTube channel. ಇವಾಗಲ್ಲ, ಅದು ಯಾವಾಗ್ಲೂ ವೆಲ್ಕಮ್ ಆಗೋಗಿದೆ. ಸೊ ಗೈಸ್, ಇವಾಗ ಬಂದಿದೀವಿ, ಆಚೆ ಬಂದಿದೀವಿ. ಇದು ಬಂದಿದೆ ಇಲ್ಲಿ ಕಂಪ್ಲೀಟ್ ಈ ತರ ಇದೆ. ನಮ್ದು ಅರ್ಬೇನಿಯಾ ಮಾಡ್ಕೊಂಡಿರೋದು ಆಲ್ಮೋಸ್ಟ್ 15 ಸೀಟರ್ 16 ಸೀಟರ್ ಮಾಡಿರೋದು. ಸೊ ಇವಾಗ ಇಲ್ಲಿ ಪೂಜೆ ನಡೆಸ್ತಾರೆ. ನಮ್ಮ ಮಾವ ಇಲ್ಲಿ ಈ ತರ ಇದೆ. ಸೊ ಇಲ್ಲಿ ಪೂಜೆ ನಡೆಸ್ತಾರೆ. ಮಾವ ಆಲ್ರೆಡಿ ಪೂಜೆಯನ್ನು ಸ್ಟಾರ್ಟ್ ಮಾಡಿ ಸರ್ವಾರ್ಥಕಾರಕ್ಕೆ ಶರಣ್ಯೇ ತ್ರ್ಯಂಬಕೆ ದೇವಿ ರುದ್ರಾಚೂರ್ಣಂ ಕುಂಕುಮಚೂರ್ಣಂ ಸುಖ್ಯಾ ಕುಂಕುಮಚೂರ್ಣಂ ಸಾಮರ್ಥ್ಯ ಸಮಸ್ತ ಮಂಗಳ. ಇಲ್ಲಿ ಮುಂದೆ ಬಂದು ನಮ್ಮ ಅಣ್ಣ ಅವರು ವೀಲ್ ಚೇರ್ ಅನ್ನು ತಗೊಂಡು ಎತ್ತಿ ಇಡ್ತಿದ್ದಾರೆ. ನಮ್ಮ ಅಜ್ಜಿಗೆ ಜಾಸ್ತಿ ನಡೆಯೋಕೆ ಆಗಲ್ಲ ಗೈಸ್. ಸೊ ನಾವು ವೀಲ್ ಚೇರ್ನ ಒಂದು ತಗೊಂಡ್ಬಿಟ್ಟಿದ್ದೀವಿ. ಸೊ ದಟ್ ಎಲ್ಲಾನ ದೂರ ಏನಾರ ಹೋದ್ರೆ ನಮ್ಮ ಅಜ್ಜಿನ ಅದ್ರಲ್ಲಿ ಕೂಡ್ಸ್ಕೊಂಡು ಹೋಗ್ತೀವಿ. ಸೊ ದಟ್ ಅವ್ರಿಗೂ ಪಾಪ ನಡೆಯೋಕ್ಕೆ ಪ್ರಾಬ್ಲಮ್ ಆಗಬಾರ್ದು ಅಂತ. ಸೊ ಅದೊಂದು ಇಟ್ಕೊಂಡಿದ್ದೀವಿ. ಅದಾಗ್ತಿದ್ದಂಗೆ ಕೌಶಲ್ ನನ್ನ ಲಾಸ್ಟ್ ಆ ಸೀಟು ಹೋಗಲೇ. ನಾವಂತೂ ಮ್ಯಾಂಡೇಟರಿ ಸೀಟ್ಸ್ ಅಂತ ಒಂದ್ ಸ್ವಲ್ಪ ಇದೆ. ನಾವ್ ಯಾವಾಗ್ಲೂ ಹೋದಾಗ ನಮ್ ಸೀಟ್ಸ್ ಅಂತ. ಇವಾಗಲೇ ಇವನು ಓವರ್ ಆಗಿ ಆಡ್ತಿದ್ದಾನೆ. ಓಂ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯ ಸತತಂ ನಮಃ ನಮಃ ಪ್ರಕೃತೆ ಭಕ್ತ್ಯಾಯ ಯದಾ ಪ್ರಣತೋಸ್ಮರಾಮಿ ಯೋ ವೇದಾದೋ ಸ್ವರತೋ ವೇದಾಂತೆ ಪ್ರಸಿದ್ಧತಃ. ನೋಡಿ ಈ ತರ ಸೀಟ್ಸ್ ಇದೆ. ಸೊ ಬನ್ನಿ, ನಂದು ಮ್ಯಾಂಡೇಟರಿ ಸೀಟ್. ಏನು ಮುಚ್ಕೊಂಡಾಗ ನಾನೇ ಫಸ್ಟ್ ಒಳ್ಳೆವಳು ಈ ಮನೇಲಿ. ಸೊ ಗೈಸ್, ನಾನು ಎವ್ರಿ ಟೈಮು ಆ ಲಾಸ್ಟ್ ಸೀಟಲ್ಲಿ ಕುತ್ಕೋತಾ ಇದ್ದೆ. ಇವಾಗ ಇದನ್ನ ಬೇರೆ ಏನೋ ಬಿಟ್ಬಿಟ್ಟಿದ್ದಾರೆ, ಗೊತ್ತಿಲ್ಲ ನಾವ್ ಎಲ್ಲಿ ಕುತ್ಕೋಬೇಕು. ಈ ಡೂಮುದು ಆಲ್ವೇಸ್ ಇದೇ ಸೀಟ್. ಇನ್ನ ಇವ್ರು ಬೇರೆ ಬರ್ತಿದ್ದಾರೆ. ಸೊ ಇವಳ್ದು ಸೀಟು ಇವ್ರು ಬಂದ್ಬಿಟ್ರು.
ಇವ್ರು ನಮ್ ದೊಡ್ಡಮ್ಮಂದು ಅಷ್ಟೇ, ಯಾವಾಗ್ಲೂ ಅವಳ ಮಗಳು ಪಕ್ಕ. ಸೆಟಲ್ ಆಗಿದೀವಿ ಇವಾಗ. ಇನ್ನ ಯಾರು ಫುಲ್ ಎಲ್ಲರೂ ಹತ್ತಿಲ್ಲ. ಸೊ ಅವ್ರವ್ರ ಪ್ಲೇಸ್ಮೆಂಟ್ ಅವ್ರವ್ರ ಕುತ್ಕೊಂಡಿದ್ದಾರೆ. ನಮ್ದು ಯಾವತ್ತು ಲಾಸ್ಟ್ ಬೆಂಚ್ ಅವ್ರು ನಾವು, ಲಾಸ್ಟ್ ಸೀಟ್ ಅವ್ರು ನಾವು. ನಮ್ ದೊಡ್ಡಮ್ಮ ಯಾಕೋ ಶಿಫ್ಟ್ ಆಗ್ಬಿಟ್ಟಿದಾರಲ್ಲ. ನಮ್ ದೊಡ್ಡಮ್ಮ ಯಾವತ್ತಿದ್ರು ಇಲ್ಲಿ ಕುತ್ಕೊಳ್ಳೋರು, ಇಲ್ಲಿ ಕುತ್ಕೊಂಡ್ಬಿಟ್ಟಿದಾರ. ಯಾಕೆ ದೊಡ್ಡಮ್ಮ? ನಾವು ವರ್ಕ್ ಮಾಡ್ಬೇಕು ಇವಾಗ, ಅದಕ್ಕೋಸ್ಕರ ಇಸ್ಕೊಂಡಿದೀವಿ. ನಮ್ ದೊಡ್ಡಮ್ಮಂದ್ ಯಾವತ್ತೂ ವರ್ಕ್ ಆಗಲ್ಲ ಗೈಸ್, ಯಾವಾಗ್ಲೂ ವರ್ಕ್ 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 ವರ್ಕ್. ಸೊ ನಾವ್ ಈ ಕಡೆ ಶಿಫ್ಟ್ ಆಗುವ. ನಾವು ಕಾಲೆಲ್ಲ ಏನು ಇಟ್ಕೊಳಕ್ ಆಗಲ್ಲ ಇವಾಗ, ಬರೇ ಕಾಲ್ ಮೇಲೆ ಎತ್ತಿ ಇಟ್ಕೊಂಡು ಗೈಸ್ ನಾವು ಹಾಸನ ಏರಿದೀವಿ ಅಷ್ಟೇ ಗೈಸ್. ನೋಡುವ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತೆಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಸೊ ಬೆಳಗ್ಗೆ ಗೊತ್ತಾಗುತ್ತೆ ನಿಮಗೆ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ಸೊ ಸ್ಟೇ ಟ್ಯೂನ್ ಗೈಸ್, ಕಂಪ್ಲೀಟ್ ವ್ಲಾಗ್ ನೋಡಿ ನಾವೆಲ್ಲ ಹೋಗ್ತಿದೀವಿ ಅಂತ ಗೊತ್ತಾಗುತ್ತೆ. ಸೊ ಬೈ ಬಾಯ್. ಇವ್ರಿಬ್ರು ಸ್ಟಾರ್ಟ್ ಮಾಡ್ಕೊಂಡ್ರು ಜಗಳ. ಇಲ್ಲಿ ನಮ್ಮ ಮನೆಯಲ್ಲಿ ಇಬ್ರು ಟೀಚರ್ಸ್ ಇದಾರೆ ಪಾಪ. ಅದ್ರಲ್ಲಿ ಒಬ್ರು ಸುಮ್ನೆ ಕುತ್ಕೊಂಡು ಅವ್ರ ಕೆಲಸ ಮಾಡ್ಕೊಂತಿದಾರೆ, ಆದ್ರೆ ಇನ್ನೊಬ್ರು ಟೀಚರ್ ಇದಾರೆ ಸುಮ್ನೆ ಎಲ್ಲಾರ ಮೇಲೆ ಕಿರ್ಚಾಡ್ತಿದಾರೆ. ಮತ್ತೆ ಯಾಕೋ ಗೊತ್ತಿಲ್ಲ ಗೈಸ್. ಇಲ್ಲಿ ನನ್ ಪಕ್ಕ ಒಬ್ಬ ಕೂತ್ಕೊಂಡಿದ್ದಾನೆ. ಅವ್ನ್ ನನ್ ಪಕ್ಕ ಅಲ್ಲ, ನನ್ ಹಿಂದೆ. ಒಂದು ನಿಮಿಷ ಅವ್ನ್ ಸುಮ್ನೆ ಇದ್ಬಿಟ್ರೆ ಕೇಳಿ ಅವ್ನ್ ಸುಮುಖನ. ಪೋಲಿಂಗ್ ಸ್ಟೇಷನ್ ನಂಬರ್ ಅಂಡ್ ನೇಮ್ ಇನ್ 2002 ಗೆ ಗೋವಿಂದ. ಸೊ ವಿ ಆರ್ ಸ್ಟಾರ್ಟಿಂಗ್ ಅವರ್ ಜರ್ನಿ. ಗೋವಿಂದ. ಹೋಗಿ ಹೋಗಿ ನನ್ ಪಕ್ಕ ಇವನ್ ಕೂತ್ಕೊಂಡಿದ್ದಾನೆ. ಚಾನಲ್ ಮುಚ್ಚಿಸ್ಬಿಡ್ತೀನಿ. ಮಕ ತೋರ್ಸಿರೋ ಕಾಪಿರೈಟ್ ಹಾಕ್ಬಿಟ್ಟು ಚಾನಲ್ ಮುಚ್ಚಿಸ್ಬಿಡ್ತೀನಿ. ಕಾಪಿರೈಟ್. ಒಳ್ಳೆ ಕಥೆ ಗೈಸ್. ಏನ್ ಗೊತ್ತಾ, ಎವ್ರಿ ಟೈಮ್ ನಾವು ಟಿಟಿಗೆ ಹೋಗ್ಬೇಕಾದ್ರೆ ವಿಂಡೋಸ್ ಎಲ್ಲ ಓಪನ್ ಇರೋದು. ಬಟ್ ಈ ಅರ್ಬೇನಿಯಲ್ಲಿ ಒಂಚೂರು ವಿಂಡೋಸ್ ಎಲ್ಲ ಓಪನ್ ಮಾಡಕ್ ಆಗಲ್ಲ, ಏನು ಇಲ್ಲ, ಫುಲ್ ಬರೀ ಎ ಸಿ ಅಷ್ಟೇ. ಸೊ ಇವಾಗ ಹೆಂಗಂದ್ರೆ ನಮ್ಮ ಎ ಸಿ ಫುಲ್ಲು ಚಳಿ. ಫಸ್ಟ್ ಆಫ್ ಆಲ್ ಮಳೆಗಳಕ್ ಫುಲ್ ಚಳಿ ಅಂತದ್ರಲ್ಲಿ ಈ ಎ ಸಿಗೆ ಮುಗಿತ್ ಕಥೆ. ಗೈಸ್ ತಾಳು ನಾನು ಹೇಳ್ತೀನಿ ಗೈಸ್. ಏನ್ ಗೊತ್ತಾ, ಒಂದ್ಸತಿ ಕೊವ್ವ ಅಂತ ಹೇಳ್ಬಿಟ್ಟಿದ್ದೆ, ಹಾಕೊಂಡ್ ಹೊಡ್ದಿದ್ದ. ಚಿಕ್ಕ ವಯಸ್ಸಲ್ಲಿ ಭಾರಿ ಕೋಪ ಇತ್ತು ಅವನಿಗೆ. ಹೆಂಗ್ ಹೊಡ್ದಿದ್ದ ಗೊತ್ತಾ? ಅವನಿಗೆ ಕವ್ವ ಅಂತ ಹೇಳಿದ್ರೆ ಆಗಲ್ಲ, ಕವ್ವ ಅಂತ ಅಂದ್ಬಿಟ್ರೆ ಈ ನಿಂದೇನಾ ನಿಂದು ಕವ್ವ ಅಂದ್ರೆ ಎಲ್ಲ ಫುಲ್ ಇಳ್ದರೆ ಸಿಟ್ಟೆಲ್ಲ ಬಂದ್ಬಿಡ್ತಾರೆ. ಇವಾಗ ನೋಡಿ ಒಂದ್ಸತಿ ಏನ್ ಮಾಡ್ಬಿಟ್ಟಿದೆ ಗೊತ್ತಾ, ನಮ್ಮ ಅಮ್ಮಂಗೆ ಏನೋ ಬೈತಾ ಇದೆ, ಯಾಕೆ ಹಿಂಗ್ ಮಾಡ್ತೀಯ ಹಂಗ್ ಮಾಡ್ತೀಯ ಅಂತ. ಅದಕ್ ನೀನ್ ಯಾರ್ ನಮ್ ದೊಡ್ಡಮ್ಮಂಗ್ ಬೈಯೋದು ಅನ್ಬಿಟ್ಟು ನಮ್ ತಾತನೊಂದು ಸ್ಟಿಕ್ ಇತ್ತು, ಆ ಸ್ಟಿಕ್ ಅಲ್ಲಿ ಹಾಕೊಂಡ್ ಹೊಡೆದ್ಬಿಟ್ಟಿದ್ದ. ಇಷ್ಟು ಸಾಫ್ಟ್ ಆಗಿ ಬೈತೀರಲ್ಲ, ಭಾರಿ ಕೆಟ್ಟದಾಗ ಬೈತಿರ್ತಾಳ. ಮುಖ ತೋರ್ಸ, ಇವಂದು ಮುಖ ತೋರ್ಸು. ಒಳ್ಳೆ ಗೈಸ್ ಇನ್ನು ನೋಡಿ ಒಳ್ಳೆ ಮಜಾ ಇರುತ್ತೆ ನಿಜವಾಗ್ಲೂ. ಇವ್ರದೆಲ್ಲ ಒಳ್ಳೆ ಕಥೆಗಳು. ನಿನ್ ಮಕ್ಕ ಕಾಣಿಸಲ್ಲ, ಸುಮ್ ಕುತ್ಕೊಳ್ಳೋ. ಕೊಡೆ ಒಂದ್ ಎರಡು ನುಡಿ ಮುತ್ತನ ಉದ್ರಿಸಿ ನೋಡೋಣ. ಏನು ಉದ್ರಿಸ್ಬೇಕಂತ? ಎರಡನೇದು ಕಾಯಕವೇ ಕೈಲಾಸ, ಗೊತ್ತಾಯ್ತಾ? ಸೇವೆಗೆ ಇಷ್ಟರಾಗಿರ್ಬೇಕು. ಹರ್ಷಿದೊಂದು ಬೇಗ ವಿಡಿಯೋ ಮಾಡಿ ಚಾರ್ಜ್ ಖಾಲಿ ಮಾಡಾಕ್ತಿವಿ ಅಷ್ಟೇನೆ. ಚಾರ್ಜರ್ ಇಲ್ಲ ಇಲ್ಲಿ. ಗೈಸ್ ಇಲ್ಲಿ ಒಂದು ಮೇನ್ ಪಾರ್ಟ್ ನಮ್ಮ ಫ್ಯಾಮಿಲಿ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಅಂತ ಮಾಡೋದೇನಂದ್ರೆ ಎಲ್ಲ ರಿಯಾಕ್ಷನ್ಸ್ ತಗೊಳ್ಳೋದು. ಸೊ ಅದನ್ನ ನಾವ್ ಅಣ್ಣ ಅವರೆಲ್ಲ ತಗೋತಾ ಇದಾರೆ, ನಾನ್ ತಗೊಳ್ಳಲ್ಲ. ಯಾಕೆ ಅಂದ್ರೆ ಅದು ಸಪರೇಟ್ ಆಗಿ ಬರುತ್ತೆ, ಅದು ಕಂಪ್ಲೀಟ್ ಆಗಿ ಫ್ಯಾಮಿಲಿ ಆಗಿರೋದ್ರಿಂದ ಅದನ್ನ ನಾನ್ ಮಾಡಕ್ ಹೋಗ್ತಾ ಇಲ್ಲ. ಬಟ್ ಇಲ್ಲೆಲ್ಲ ಹೇಳ್ತೀನಿ ಹೆಂಗಿರುತ್ತೆ ಅಂತ. ಸೊ ಫಸ್ಟ್ ಆ ಒಂದು ಪಾರ್ಟ್ ಮಾಡೋ ಅಂತ ಕಂಪಲ್ಸರಿ. ದೊಡ್ಡವರು ಆಲ್ರೆಡಿ ಎಲ್ಲ ಫುಲ್ ಸ್ಲೀಪ್. ನಾವ್ ಆರ್ ಜನ ಇಲ್ಲಿ. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನನಗೆ ಈ ತರ ಮಾತಾಡಿ ಎಷ್ಟು ವರ್ಷ ಆಗೋಗಿತ್ತೋ ಈ ತರ ಎಲ್ಲ. ಒಂದ್ ದಿವಸ ಬರ್ತಾ ಇರಲಿಲ್ಲ. ನಾವ್ 4 ಜನ ಮಾತಾಡ್ತಿದ್ರೆ ಫೋನ್ ನೋಡ್ಕೊಂಡು ಸೈಡ್ ಕೂತಿರೋಳು. ಇವಾಗ್ಲೇ ಬಂದ್ ಮಾತಾಡ್ತಿರೋದು. ಸುಳ್ಳು. ಫ್ಯಾಮಿಲಿ ಜೊತೆ ಕಾನ್ವರ್ಸೇಷನ್ ಬಂದಿರೋದು ವ್ಲಾಗ್ ಗೋಸ್ಕರ ಅಷ್ಟೇ. ಕಂಟೆಂಟ್ ಬರೀ ಸುಳ್ಳು ಗೈಸ್. ಇವ್ರು ಇಲ್ದಲೇ ಇದ್ರು ನಾನು ಆರಾಮಾಗಿ ಕಂಟೆಂಟ್ ಮಾಡ್ಕೊಂತೀನಿ. ಅದನ್ನೇ ಹೇಳಿದ್ದು. ವಿಡಿಯೋ ಆನ್ ಮಾಡಿದೆ. ನನ್ನ ಇಷ್ಟ, ನಾನು ಇವಾಗ ಮಾತಾಡ್ತಿರೋದು. ನಿನ್ಗೆ ಏನೋ ನಿಂದು ಏನ್ ನಿಂದು
ಅಷ್ಟೇ ಮುಗೀತು ಅಷ್ಟೇ. ಜಗಳ ಆಡೋದನ್ನೆಲ್ಲ ಕಟ್ಟಾಗಿ ಸೊ ಸೊ ಇವಾಗ ಸುಮ್ನೆ ಮಾತಾಡ್ಕೊಂಡ್ ಕೂತಿದೀವಿ ನಾವು 6 ಜನ. ದೊಡ್ಡೋರೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಇನ್ನ ಟ್ರಿಪ್ ಸ್ಟಾರ್ಟ್ ಆಗಿ 1 hour ಆಗಿಲ್ಲ, ಆಗ್ಲೇ ದೊಡ್ಡವರೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಮಧ್ಯರಾತ್ರಿ 1:15 ಆಗಿದೆ. ಎಲ್ಲಾರು ಮಲ್ಕೊಂಡಿದ್ದಾರೆ. ನನಗಂತೂ ನಿದ್ದೆನೇ ಬರ್ತಾ ಇಲ್ಲ ಸ್ವಲ್ಪನು. ಯಾರ್ಯಾರ ಒಂಚೂರು ಹಂಗಂಗೆ ಸುಮ್ನೆ ಮಲ್ಕೊಂಡಿರೋ ತರ ಆಕ್ಟ್ ಮಾಡ್ಬಿಟ್ಟು ಇಲ್ಲಿ ಮಾತಾಡ್ತಿರ್ತಾರೆ. ಅಂದ್ರು ನಾನಿಲ್ಲ ಅಷ್ಟು ಯಾಕೆ ಈ ಪ್ಲೇಸ್ ಇವತ್ತು ಕೂತ್ಕೊಂಡ್ಬಿಟ್ಟು ನಾ ಇವತ್ತು ಯಾಕೋ ಇಲ್ಲಿ ಸ್ವಲ್ಪ ನಿದ್ದೆನೇ ಬರ್ತಿಲ್ಲ, ಏನೂ ಆಗ್ತಿಲ್ಲ. ಸೊ ಇವರೆಲ್ಲ ಮಲ್ಕೊಂಡಿದ್ದಾರೆ. ನಾನು ಏನ್ ಮಾಡ್ಬೇಕಂತ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ವ್ಲಾಗ್ ಮಾಡ್ತಾ ಇದೀನಿ ಗೈಸ್ ಅಷ್ಟೇ. ನೆಕ್ಸ್ಟ್ ಇನ್ನ ಒಂದು 3 hours ಏನೋ ಜರ್ನಿ ಇದೆಯಂತೆ. ಒಂದು ಆಲ್ಮೋಸ್ಟ್ 4 o'clock 4:30ಗೆಲ್ಲ ಹೊರಟು ನಾವು ಹೋಟೆಲ್ಗೆ ಹೋಗ್ತೀವಿ. ಫಸ್ಟ್ ಹೋಟೆಲಿಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಮುಂದೆ ಏನು ಅಂತ ನೋಡುವ. ಸೊ ಆಮೇಲೆ ಬೈ ಬಾಯ್. ಇವಾಗ ಟೈಮ್ ಬಂದ್ಬಿಟ್ಟು ರಾತ್ರಿ 2:15. ಈ ಕಡೆ ಬಾ. ಹೋದ್ರೆ ಇಲ್ಲಿ ಹೇಳಿದ್ಯ ಯಾವ ರೇಂಜಿಗೆ ಫಾಸ್ಟ್ ಹೋದ ಅಂದ್ರೆ ನಾನು ಇವಾಗ ಅದ್ಯಾವುದು ಎಲ್ಲಿ ಬಂದಿದ್ದೀವಿ ಗೊತ್ತಿಲ್ಲ. ಇನ್ನ 180 kilometers ಇದೆ ಅಂತ. ಚುಚ್ಚು ದಯವಿಟ್ಟು ನೀನ್ ಈ ಕಡೆ ಬಾರಪ್ಪ. ಲೇ ನೀನ್ ಮಧ್ಯ ರೋಡ್ ಹೋಗ್ತಿದ್ಯಾ? ಇಲ್ಲಿ ನಾವು ಕಾಫಿ ಕುಡಿಯೋದಕ್ಕೆ ಸ್ಟಾಪ್ ಹಾಕಿದೀವಿ. ರಾತ್ರಿ ಟೈಮ್ 2:15 ಅಲ್ಲಿ. ರಾತ್ರಿ ಟೈಮ್ 2:15 ಅಲ್ಲಿ ಕಾಫಿ ಕುಡಿಬೇಕು. ಟೀ ಕುಡಿಯೋದು. ಯಾವ್ದೋ ಒಂದು ಕಾಫಿನೋ ಟೀನೋ. ಇಲ್ಲಿ ಯಾವ್ದೋ ಒಂದು ಅಡಿಕೆ ನಾಡು ಅಂತ ಒಂದು ಸಿಕ್ಕಿದೆ ಗೈಸ್. ಸೊ ನಾವು ಇವಾಗ ಕಾಫಿ ಕುಡಿತಿದ್ದೀವಿ. ಬನ್ನಿ. ಬಿಸಿ ಬಿಸಿ ಫುಲ್ ಬಿಸಿ. ಇಲ್ಲ ಈಗ ನಮ್ಮಮ್ಮ ಯಾವಾಗ್ಲೂ ನಂಗೆ ಅರ್ಧ ನಾನೇನ್ ತಗತ್ತೀನಿ ಅದ್ರಲ್ಲಿ ಅರ್ಧ ನಮ್ಮಮ್ಮಂಗೆ ಬೇಕು ಗೈಸ್. ನಾನು ಇವಾಗ ಬಂದ್ ತಗೊಂತಾ ಇದೀನಿ. ಬಂದ್ ತಗೊಂಡಿದ್ದೆ ಟೇಸ್ಟ್ ಮಾಡುವ. ರಾತ್ರಿ 2:15 ಅಲ್ಲಿ ಟೀ ಬನ್ನು ತಿನ್ನೋ ಅಂತ ನಮ್ ಡುಮ್ಮಿಗೆ ನಮ್ ಡುಮ್ಮು ತಿನ್ಸ್ತಾ ಇದ್ವಿ ಗಾಯ್ಸ್. ಗಾಯ್ಸ್ ನಾವು ಫುಲ್ ಎಲ್ಲ ಕುಡ್ದಿ. ನಾವಪ್ಪನು ಏನ್ ಕುಡಿದ್ರಿ ಪಪ್ಪ ನೀವು? ನಾನು ಬೆಲ್ಲದ ಚಾ ಕುಡಿದ್ವಿ ಗಾಯ್ಸ್. ಸೊ ಕುಡ್ದಿ ಮತ್ತೆ ನಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡುತ್ತಿದ್ದೇವೆ. ಇನ್ನ ಎಷ್ಟು ಟೈಮ್ ಇದೆ? ಇನ್ನ 1-2 hours ಜರ್ನಿ ಇದೆ ಗಾಯ್ಸ್. ಬನ್ನಿ ಇವಾಗ ಹೋಗುವ. ಹೋಗಿ ಮತ್ತೆಲ್ಲ ಮಲ್ಕೊಂತಾರ ಅಷ್ಟೇ. ಇವರೆಲ್ಲ ಏನಾರ ಆಟ ಆಡೋಣ ಅಂದ್ರೆ ಎಲ್ಲ ಮಲ್ಕೊಂತಾರ ಅಷ್ಟೇ. ಸೊ ಬನ್ನಿ ಹೋಗುವ. ಗಮಪ ಗರಿಸ ಗಮಪ ಗರಿಸ ಸಾರಿ ರೀ 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 ದಣಿದ ದಣಿದ ಗಮಪ ಗಮಪ ಗರಿಸ ಗಮಪ ಗರಿಸ ಸಾನಿ ನೀ 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 ದಣಿದ ದಣಿದ ಗಮಪ ಸಾ ಗಮಪ ಸಾ ಗಮಪ ಗರಿ ಗಸ ಸರಿ ರಿ ರಿ ಗ ಗಮ ಪದ ಪ ಸರಿ ರಿ ರಿ ಗ ಗಮ ಪದ ಪ ಸರಿ ರಿ ರಿ ಗ ಗಮ ಪ ಸರಿ ರಿ ರಿ ಗ ಗಮ ಪ ಸರಿ ರಿ ರಿ ಗ ಗಮ ಪ ಸजना के सजदे में इतना रहने लगे. ಏನಾಗ್ಬೇಕಾಗಿತ್ತು? ಅಡ್ಮಿಟ್ ಆಗ್ಬೇಕಿತ್ತು. ಹುಡುಗಿ ಅಲ್ಲೇ ಇಲ್ಲೇ ಅಡ್ಜಸ್ಟ್ ಮಾಡ್ಕೋ, ಅಲ್ಲೇ ಇಲ್ಲೇ ಅಡ್ಜಸ್ಟ್ ಮಾಡ್ಕೋ. ಗೈಸ್ ನಾವ್ ಏನ್ ಮಾಡ್ತಿದೀವಿ ಗೊತ್ತಾ? ಒಂದ್ ಗೇಮ್ ಆಡ್ತಾ ಇದೀವಿ. ಯಾವ ಗೇಮ್ ಅಂತ ಅಂದ್ರೆ ಒಂದ್ ವರ್ಡ್ ಕೊಡ್ತೀವಿ. ಇನ್ ದ ಸೆನ್ಸ್ ಫಾರ್ ಎಕ್ಸಾಂಪಲ್ ಶಾಕುಂತ್ಲೆ ಅಂತ. ಆ ಶಾಕುಂತ್ಲೆ ಇರೋದು ಯಾವ್ದೋ ನಾವ್ ಒಂದ್ ಹಾಡಾಡ್ಬೇಕು. ಅಂದ್ರೆ ಇವಾಗ ಶಾಕುಂತ್ಲೆ ಅಂದ್ರೆ ಅದೇ ಶಾಕುಂತ್ಲೆ ಸಿಕ್ಕಳು ಸುಮ್ನೆ ನಕ್ಕಳು ಅಂತ. ಸೊ ಇವಾಗ ಒಂದ್ ಟೀಮ್ ಡಿವೈಡ್ ಮಾಡಿದ್ವಿ ಟೀಮ್ಸ್ ಎಲ್ಲ. ಸೊ ಇವಾಗ ನಾವೊಂದ್ ವಿಡಿಯೋ ಅಥವಾ ನಾವೊಂದ್ ವರ್ಡ್ ಕೊಡ್ಬೇಕು. ಹೇಳ್ರಿ ಯಾವ್ದಾನ ವರ್ಡ್. ಯಾವ ಟೀಮು ಇಲ್ಲ, ಸುಮ್ನೆ ಆಡ್ತಾ ಇರೋದು. ಹಾವು. ಹಾವಿನ ದ್ವೇಷ 12 ವರ್ಷ. ಹಾವಿನ ದ್ವೇಷ 12 ವರ್ಷ. ನನ್ನ ರೋಷ 100 ವರ್ಷ. ನನ್ನ ರೋಷ 100 ವರ್ಷ. ಹಾವಿನ ದ್ವೇಷ 12 ವರ್ಷ. ಟೈಮ್ 5 ಗಂಟೆ ಬೆಳಗ್ಗೆ. ಇವಾಗ ನಾವು ರೂಮಿಗೆ ಬಂದ್ಬಿಟ್ಟು ಚಕ್ರಿನಾಗಿದ್ದೀವಿ. ಜಸ್ಟ್ ಇಲ್ಲಿ ಒಂದು 2 hours 3 hours ಇರ್ತೀವಿ ಅಷ್ಟೇ. ಬರೀ ಫ್ರೆಶ್ ಅಪ್ ಆಗೋಣ, 1 hour ಮಲ್ಕೊಳ್ಳೋಣ ಅಂತ ರೂಮ್ಸ್ ತಗೊಂಡಿದ್ದೀವಿ.
ಸೊ ಇಲ್ಲಿ ತೊಗೊಂಡು ನೆಕ್ಸ್ಟು ನಾವು ಬಂದಿರೋದೆ ಸಿಗಂದೂರು ಗೈಸ್. ಸೊ ಇಲ್ಲಿಂದ ಎದ್ದು ರೆಡಿಯಾಗಿ ಫಸ್ಟ್ ಸಿಗಂದೂರು ದೇವಸ್ಥಾನ ನೋಡೋಕೆ ಹೋಗಬೇಕು. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಂಪ್ಲೀಟಾಗಿ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ಸ್ಟೇ ಟ್ಯೂನ್, ನೆಕ್ಸ್ಟ್ ವ್ಲಾಗು ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನೆಕ್ಸ್ಟ್ ವ್ಲಾಗಿಗೋಸ್ಕರ ವೆಯ್ಟ್ ಮಾಡ್ತೀರಿ. ಬಾಯ್ ಬಾಯ್.